ಬಂದಾಗ ಎಲ್ಲರೂ ಹೋಗಲೇಬೇಕು. ಇರುವಾಗ ಅಹಂಕಾರವನ್ನ ಬಿಡಬೇಕು. ಇವತ್ತು ಅಹಂಕಾರವೇ ಮನುಷ್ಯನನ್ನ ಅರ್ಧ ಆಯಸ್ಸನ್ನ ಕಿತ್ಕೊಳ್ತಾ ಇರ್ತಕ್ಕಂಥದ್ದು. ಯಾರೊಬ್ಬರು ನೋಡು, ನಾನು ಸೋತು ಬಾಳ್ದವನಿಗೆ ಸುಖ ಅಂತ ಹೇಳ್ತಾರೆ ಹಿರಿಯವರು, ಒಬ್ರು ಅದನ್ನು ಮನಸ್ಸಿಗೆ ಹಾಕೋದಿಲ್ಲ. ನೋಡಿ, ಸಾವು ಹೇಗೆ ಬರುತ್ತೆ. ಆ ಯಮಧರ್ಮರಾಯ ಬಂದಾಗ ಬೇಕಾದ್ರೆ ಸಾಲಗಾರರಿಂದ ತಪ್ಪಿಸ್ಕೋಬಹುದು, ಆದ್ರೆ ಯಮಧರ್ಮನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವಾಗುದಿಲ್ಲ. ಒಬ್ಬ ಕೇಳಿಸ್ಕೊಳ್ಳಿ ದಯಮಾಡಿ, ಕಿರ್ಗಂದೂರಲ್ಲಿ ಒಬ್ಬ ವ್ಯಕ್ತಿಗೆ 12 ಗಂಟೆ ರಾತ್ರಿ ಮಲಗಿದ್ದ ಹೊತ್ತಲ್ಲಿ ಅವನಿಗೆ ಕನಸು ಬಿದ್ದುಬಿಡ್ತಾ. ಅವನಿಗೆ ಏನ್ ಕನಸು ಬೀಳ್ತು? ಯಮಧರ್ಮರಾಯ ಕನಸಲ್ಲಿ ಬಂದು ಹೇಳ್ಬಿಟ್ಟ, ನಾಳೆ 12 ಗಂಟೆಗೆ ನಿನ್ನ ಆಯುಸು ಮುಕ್ತಾಯ ಆಯ್ತದೆ ಕಣಪ್ಪ, ನಿನ್ನ ಆಸೆ ಏನಿದ್ರು ಪೂರೈಸ್ಕೊಬಿಡು. ನಾನು ಕರೆಕ್ಟಾಗಿ 11:50 ಬರ್ತೀನಿ, 12 ಗಂಟೆಗೆ ನಿನ್ನ ಹಗ್ಗಾಕ ಎಳ್ಕೊಯ್ತೀನಿ ಅಂತ ಕನಸಲ್ಲಿ ಹೇಳ್ಬಿಟ್ಟ. ಆ ಹುಡುಗ ದಿಢೀರ್ ನೆದ್ದು ಕೂತ್ಕೊಬಿಟ್ಟ. ಊರವ್ರ ಯಜಮಾನ್ರನ್ನೆಲ್ಲ ಹೇಳಿಸ್ತಾ ರಾತ್ರಿ ಹೊತ್ತೆ ಹೋಗಿ, ನನಗೆ ಯಮಧರ್ಮರಾಯ ಹಿಂಗೆ ಹೇಳ್ಬಿಟ್ಟ ಅಂತ. ಬನ್ನಿ, ಹಿಂಗೆ ಹೇಳ್ಬಿಟ್ಟ ಅಂತ ಏನ್ ಇಡೀ ಯಜಮಾನ್ರಿಗೆಲ್ಲ ಹೇಳಕ್ ಶುರು ಮಾಡ್ಬಿಟ್ಟ. ಆಗ ಯಜಮಾನ್ರು ಹೇಳಿದ್ರು, ಮಕ್ಕಳ ಮಾತಾಡ್ಬೇಡಿ, ಸುಮ್ನಿರಿ, ದಯವಿಟ್ಟು ಮಾತಾಡ್ಬೇಡಿ, ಸುಮ್ನಿರಪ್ಪ. ಯಜಮಾನ್ರು ಏನ್ ಹೇಳಿದ್ರು ಅಂದ್ರೆ, ಲೋ ಮಗ, ನೀನು ಚಿತ್ರ ಕೆಲಸ ಮಾಡ್ತೀಯಲ್ವಾ, ನಿನ್ನಂಗೆ 10 ಗೊಂಬೆಗಳನ್ನ ತಿದ್ಬಿಡು. ಕೇಳಿಸ್ಕೊಳ್ಳಿ, ನಿನ್ನಂಗೆ 10 ಗೊಂಬೆಗಳನ್ನ ತಿದ್ಬಿಡು, ಎಲ್ಲಕ ಬಿಳಿ ಬಣ್ಣ ಹೊಡಿ, ನೀನು ಮಧ್ಯದಲ್ಲಿ ಬಿಳಿ ಬಣ್ಣ ಹೊಡ್ಕ ನಿಂತ್ಕೋ. ಯಮಧರ್ಮಯ ಬತ್ತನೆ 11:50 ನೋಡಿದ್ರೆ ಒಬ್ಬನ್ ಕರ್ಕೋಬೇಕು. ಅವನ್ ಲೆಕ್ಕಾಚಾರ 10 ಜನ ನಿಂತವ್ರೆಲ್ಲ ಒಂದೇ ತರದವ್ರು, ಹೆಂಗ್ ಮಾಡುದು ಅಂದ್ಬಿಟ್ಟು ಅವನೇ ಕನ್ಫ್ಯೂಷನ್ ಆಗಿ ಹೊಂಟೋಗ್ಬಿಡ್ತಾನೆ ಅಂದ್ಬಿಟ್ಟ. ಯಾರೋ ಯಜಮಾನ್ರು. ಇವನೇನ್ ಮಾಡ್ದ, 9 ಗೊಂಬೆಗಳು ಅವನ್ ತರದವನೇ ಎಲ್ಲನೂ ತಿದ್ದು ಮಡಿಕಂಡ, ಬಿಳಿ ಬಣ್ಣ ಹೊಡೆದ. ಇವನು ಬಿಳಿ ಬಣ್ಣ ಹೊಡ್ಕ ಮಧ್ಯದಲ್ಲಿ ನಿಂತ್ಕಂದ. ಯಮಧರ್ಮರಾಯ ಬಂದ 11:50 ಸರಿಯಾಗಿ ಬಂದವನೇ ನೋಡ್ತಾನೆ. ಓಹೋ, ಚಿತ್ರಗುಪ್ತ, ನೋಡಪ್ಪ ಇವನ ಹೆಸರು ನೋಡ್ಯಾ, ಓ ಇಂಥವ್ನು ಸ್ವಾಮಿ, ಇದೇನಪ್ಪ ಒಬ್ಬನ್ ಕರ್ಕೊಂಬ ಅಂತ ಬಂದ್ರೆ 10 ಜನ ನಿಂತವ್ರಲ್ಲ, ದೇವ್ರು ಸುಮ್ಮನ್ ಬಿಟ್ಟನ ನನ್ಗೆ, ದೇವೇಂದ್ರ ಒಬ್ಬನ್ ಕರ್ಕಬ ಅಂದ್ರೆ 10 ಜನ ಕರ್ಕೊಂಬಂದಿದ್ದಿಲ್ಲ ಅಂತ ಬೈತಾನೆ. ಏನ್ ಮಾಡುದು ಅಂದ್ಬಿಟ್ಟು ಯಮಧರ್ಮರಾಯ ಕ್ವಾಣ್ಣ ಒಂದು ತೆಂಗಿನ ಮರ ಕಟ್ಟಾಕ್ಬಿಟ್ಟು ಅತ್ತಗಿತ್ತಗ್ ತಿರ್ಗಾಡ್ತಾ ಇದ್ದ. ಏನ್ ಮಾಡುದು, ಇವನ್ ಮಧ್ಯದಲ್ಲಿ ನಿಂತಿದ್ದವನು, ಇವನು ಚಿತ್ರ ಕೆಲಸ ಮಾಡೋನು ಮೆಲ್ಮೆಲ್ಲಗ್ ನಗ್ತಾವನೆ. ಬಡ್ಡಿ ಇದೆ, ಯಮಧರ್ಮರಾಯ ಕನ್ಫ್ಯೂಷನ್ ಆಗ್ಬಿಟ್ಟ, ನನ್ ಕರ್ಕೋಗುದಿಲ್ಲ ಅನ್ಕೊಂಡು. ಆಗ ಚಿತ್ರಗುಪ್ತ ಬಂದಂತೆ. ಚಿತ್ರಗುಪ್ತ ಬಂದು, ಸ್ವಾಮಿ ಇದಾಗೂ ಕೆಲಸ ಅಲ್ಲ, ನಡ್ರಿ ಹೊಂಟೋಮ, ಏನವನ್ ಆಯ್ಸ್ ಇನ್ನೊಸಿ ಹೊತ್ತಾಗ್ಲಿ ತಿರೋಗ್ಲಿ ನಡ್ರಿ ಅಂದ್ಬಿಟ್ಟು ಹೊಂಟೋಮ ಅಂತ ಅಂದ. ಅದಕ್ಕೆ ಯಮಧರ್ಮರಾಯ ಅಂದ, ಇಲ್ಲ ಸುಮ್ನಿರೋ, ಆ ಬಡ್ಡಿ ಐದ್ನ ಈಚೆ ಕರಿತೀನಿ ಕಣ, ನನಗೆ ಗೊತ್ತು ಹೆಂಗೆ ಅಂತ ಅಂದ. ಏನೂ ಇಲ್ಲ, ಈ 10 ಚಿತ್ರಗಳನ್ನ ಕೆತ್ತಿ ನಿಲ್ಸವನಲ್ಲ ಪುಣ್ಯಾತ್ಮ, ಯಾವ ಬಂಗಾರದಂತ ಚಿತ್ರಗಾರನಪ್ಪ ಇವನು. ದೇವಲೋಕದಿಂದ ನನಗೆ 10 ಲಕ್ಷ ಕೊಟ್ಟು ಕಳ್ಸವ್ರೆ, ಇವನು ಕೊಟ್ಬಿಟ್ ಬಾ ಅಂತ. ಆದ್ರೆ ಈಸ್ಕೊಳಕ್ ಒಬ್ರು ಇಲ್ವಲ್ಲ ಅಂದ ಯಮಧರ್ಮರಾಯ. ಈ ಮಧ್ಯದಲ್ಲಿ ನಿಂತಿತ್ತಲ್ಲ ಪೆಂಗ್ ಬಡ್ಡಿದು, ಸುಮ್ಮನೆ ನಿಂತ್ಕೋಕಿಲ್ವ ಅದು. ಸ್ವಾಮಿ ನಾನು ಯಾಕನ ಕೆತ್ತಿರೋನ್ ಕೊಡಿ ಅಂತ ಈಚೆಗೆ ಬಂದ. ಹಿಡ್ಕಂಡ ಭದ್ರಾಗ ಯಮಧರ್ಮರಾಯ, ಬಡ್ಡಿ ಐದ್ನೇ ಔಸ್ಕ ನಿಂತಿದ್ದೆ ನೀನು, ನಡಿ ನಿನ್ ಕೆಲಸ ಮುಗೀತು ಕಣ ಅಂತ. ಅದಕ್ಕೆ ಸಾವನಿಂದ ತಪ್ಪಿಸ್ಕೋದು, ಸಾಲಗಾರರಿಂದ ತಪ್ಪಿಸ್ಕೋಬೋದೇ ವಿನಃ ಸಾವನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಾವೆಲ್ಲ ಸಾವಿನ ಕಡೆ ಮುಖ ಮಾಡಿ ಬದುಕಬೇಕು. ಇಲ್ಲಿ ಯಾರು ಶಾಶ್ವತವಾಗಿ ಊಟ ಹೊಡ್ಕೊಂಡವ್ರು ಇಲ್ಲ. ಇರುವರೆಗೆ ನಗ್ನಗ್ತಾ ಜೀವನವನ್ನ ಸಾಧಿಸಿ ಹೋಗೋದಿದೆಯಲ್ಲ, ಅದರಂತ ಪುಣ್ಯ ಇನ್ನೊಂದಿಲ್ಲ. ಅದಕ್ಕಾಗಿ